ಅವರು 2026ರಿಂದ ನಮ್ಮ ಬೇಡಿಕೆ ಈಡೇರುವವರೆಗೆ ಆರೋಗ್ಯ ಇಲಾಖೆ ಎಲ್ಲ ವೈದ್ಯ ಅಧಿಕಾರಿ ನೌಕರರು ಅನಿರ್ದಿಷ್ಟಾವಧಿಗೆ ಗೈರಾದವ್ರ ಮುಖಾಂತರ ನಾವು ಮುಷ್ಕರ ಕೈಗೊಳ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಇಲ್ಲಿವರೆಗೆ ನಾವು ಆಲ್ರೆಡಿ ಪತ್ರಿಕಾ ತಮ್ಮ ಮುಖಾಂತರ ಆಗಲೇ ನಾವು ಲೆಟರ್ ಕೊಟ್ಟಿದ್ವಿ ಮುಖ್ಯ ಕಾರ್ಯದರ್ಶಿಗೆ. ಕೊಟ್ಟ ನಂತರ ಇನ್ನೂ ಏನು ಬೆಳವಣಿಗೆಗಳು ಆಗಿಲ್ಲ. ಸೊ ಹಾಗಾಗಿ ನಮ್ಮ ಸಂಘದ ಎಲ್ಲ ಬೇಡಿಕೆಗಳಿಗೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಿಗೆ ನಮ್ಮ ಮೇನ್ ಕಾಲಕ್ಕೆ ಔಷಧಿ ಸಪ್ಲೈ ಆಗಬೇಕು, ಆಗ್ತಾ ಇಲ್ಲ. ತಮ್ಮ ಮಾಧ್ಯಮದ ಮುಂದೆ ಬಂದ ನಂತರ ನಮ್ಗೆ ಅನುದಾನ ರಿಲೀಸ್ ಆಯಿತು, ಬಜೆಟ್ ರಿಲ್ಯಾಕ್ಸೇಷನ್ ಕೊಟ್ಟರು. ಸೊ ಯಾವುದೋ ಮೀಟಿಂಗ್ನಾಗ ನಾವು ಸಾಕಷ್ಟು ಮೀಟಿಂಗ್ನಾಗ ಹೇಳಿದ್ರು ಮಾಡಿರಲಿಲ್ಲ. ನಮ್ಮ ಮಾಧ್ಯಮದ ಮುಖಾಂತರ ನಾನು ಲಿಖಿತ ರೂಪದಾಗ ಕಾಲಕ್ಕೆ ಔಷಧಿ ಸಪ್ಲೈ ಆಗ್ತಾ ಇಲ್ಲ ಅಂತ ನಂತರ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದಾದ ನಂತರ ವೃದ್ಧ ನೇಮಕಾತಿ ನಿಯಮಗಳು ಪ್ರತಿ 3 ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಆದರೂ ಅವ್ರು ಮಾಡ್ತಾ ಇಲ್ಲ. ಸುಮಾರು 1973ರಿಂದ ಇಲ್ಲಿವರೆಗೆ ವೃದ್ಧ ನೇಮಕಾತಿ ತಿದ್ದುಪಡಿ ಮಾಡಿಲ್ಲ, C&R ಮಾಡಿಲ್ಲ. ಈ ಬಗ್ಗೆ ಅವರು ಮಾಡ್ತಾ ಇಲ್ಲ. ಅದು ನೆಕ್ಸ್ಟ್ ಇಲಾಖೆ ಎಲ್ಲ ಜ್ಯೇಷ್ಠತಾ ಪಟ್ಟಿಯನ್ನು ಕಾಲಕ್ಕೆ ಪ್ರಕಟಿಸುವುದು. A ಗ್ರೂಪದ್ದು ಇಲ್ಲ, B ಇನ್ನೂ ಇಲ್ಲ, C ಇನ್ನೂ ಇಲ್ಲ. ಇಲಾಖೆ ಎಲ್ಲ ವೃಂದದ ಯಾವುದೇ ಅಧಿಕಾರಿಗೆ ಕಳೆದ 5 ವರ್ಷದಿಂದ ಪ್ರಮೋಷನ್ಗಳನ್ನು ಮುಂಬಡ್ತಿಗಳನ್ನು ನೀಡಿಲ್ಲ. ಅದಾದ ನಂತರ ನಿಯಮಗಳಲ್ಲಿ ಅವಕಾಶದಂತೆ ಈಗ ಸೇವಾ ನಿರತರಿಗೆ, ವೈದ್ಯರಿಗೆ, ಅಧಿಕಾರಿಗಳಿಗೆ, ನೌಕರರಿಗೆ ಉನ್ನತ ವ್ಯಾಸಂಗಕ್ಕೆ ಅವಕಾಶ ನೀಡುವುದು ಹಾಗೂ ಬೇರೆ ಮೊದಲಿಂದ ಇತ್ತದು, ಈಗ ಅದು ಚೇಂಜಸ್ ಮಾಡ್ತಾ ಇದೆ ಈಗಿನ ನಿರ್ಮಾಣದಲ್ಲಿ. ಸೊ ಅದ್ರ ಸಲುವಾಗಿ ನಮ್ದು ಹೋರಾಟ ಇದೆ. ವರ್ಗಾವಣೆ ಕಾಯ್ದೆಯಲ್ಲಿ ನ್ಯೂನತೆಗಳನ್ನು ಸರಿಪಡಿಸದೆ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ನಾವು ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ನಾವೇ ಮೊದಲು ಇನ್ಸಿಸ್ಟ್ ಮಾಡಿದ್ವಿ, ಆದರೂ ಅವರು ನಮ್ಮ ಒಂದು ರಿಕ್ವೆಸ್ಟಿಗೆ ಅವಕಾಶ ಕೊಡದೆ ಅವರು ಮಾಡುವಂತೆ ಮಾನದಂಡದಲ್ಲೇ ಮಾಡ್ತಿದ್ದಾರೆ. ಅದೇ ತರನಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಸ್ವಾಯತ್ತ ಸಂಸ್ಥೆಗಳಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ, ಮಹಾನಗರ ಪಾಲಿಕೆ, ಜಿಲ್ಲಾಸ್ಪತ್ರೆ, ಮೆಡಿಕಲ್ ಎಜುಕೇಷನ್ ಇರುವಂಥ ನಮ್ಮ ಎಲ್ಲ ಹುದ್ದೆಗಳನ್ನು ಎನ್ಕೇಡರ್ ಮಾಡಿ ನಮ್ಮ ಇಲಾಖೆಯಲ್ಲಿರುವ ಸೀನಿಯರ್ಸ್ಗೆ ಅವ್ರನ್ನ ಕೊಡಬೇಕಂತ ನಮ್ಮ ಬೇಡಿಕೆ. ಅದೇ ತರನಾಗಿ ಸಾರ್ವಜನಿಕ ಉತ್ತಮ ಸೇವೆ ನೀಡಲು ನಾವು ವೇಕೆಂಟ್ ಪೋಸ್ಟ್ಗಳನ್ನ ಕಾಲಕ್ಕೆ ತುಂಬಿಕೊಡ್ರಿ ಅಂತ ಹೇಳ್ತಿದ್ವಿ. ಅವು ಆಗ್ತಾ ಇಲ್ಲ. ನಮ್ಮ ಇಲಾಖೆ 79,000 ನೌಕರರಿದ್ದೀವಿ ನಾವು. ಅದರಲ್ಲಿ ವರ್ಕ್ ಮಾಡ್ತಿರೋದು ಓನ್ಲಿ 36,000 ಅಷ್ಟೇ. ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಅವು ಕಾಲಕ್ಕೆ ಭರ್ತಿ ಮಾಡಬೇಕಂತ ನಾವು ಹೇಳ್ತಾನೆ ಇದ್ದೀವಿ, ಆಗ್ತಾ ಇಲ್ಲ. ಇನ್ನು ಗುತ್ತಿಗೆ ವೈದ್ಯರು, ನೌಕರರು, NHM ನೌಕರರಿಗೆ ಅವರಿಗೆ ಸೇವಾ ಭದ್ರತೆ ಮತ್ತು ಕಾಲಕ್ಕೆ ಸೂಕ್ತ ವೇತನ ಹೆಚ್ಚಳ ಅಂತ ಹೇಳಿದ್ದೀವಿ, ಅದು ಆಗ್ತಿಲ್ಲ. ಇಲಾಖೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ಅಡಿಯಲ್ಲಿ ಸುಮಾರು 6,000 ನೌಕರರಿದ್ದಾರೆ. ಅವರಿಗೆ 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಸಂಬಳ ಆಗ್ತಾ ಇದೆ. ಸಾಕಷ್ಟು ಬಾರಿ ಮನವಿ ಕೊಟ್ಟಿವಿ, ಅವರಿಗೆ ಸಂಬಳನೇ ಕೊಡೋಕ್ಕಾಗ್ತಾ ಇಲ್ಲ, ಅದು ಸರಿಪಡಿಸೋಕ್ಕಾಗ್ತಾ ಇಲ್ಲ. ಅದೇ ತೆರನಾಗಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ವೈದ್ಯರು, ಸಿಬ್ಬಂದಿ ಎಲ್ಲರಿಗೂ ಈ ಮೆಡಿಕಲ್ ಎಜುಕೇಷನ್ ಇದ್ದಂಥ AICT ಪೇ ಸ್ಕೇಲ್ ಕಾರ್ಪೊರೇಷನ್ನಾಗೆಲ್ಲ ನಮ್ಗೆ ಸಂಬಳ ಕಡಿಮೆ ಇದೆ. ಆ ಥರ ನಮ್ಗೆ CGHS ಮಾದರಿಯಲ್ಲಿ ಸಂಬಳ ನೀಡಲಿ ಅಂತೇಳಿ ನಮ್ಮ ಒಂದು ಬೇಡಿಕೆ ಇದೆ.